ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ಒಂದು ತಿಂಗಳಿಂದ ನಾವು ಅಧಿಕ ಮಾಸ ಪ್ರಾರಂಭ ಮಾಡಿಕೊಂಡು ದೇವರುಗಳಿಗೆ ಒಂದು ಆರಾಧನೆ ಪೂಜೆನೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ದೀವಿ. ಇನ್ನೇನು ಹತ್ರದಲ್ಲಿ ಬಂದುಬಿಟ್ಟಿದ್ದೀವಿ. ಇನ್ನೇನು ಈ ಒಂದು ಅಧಿಕ ಜ್ಯೇಷ್ಠ ಮಾಸ ಮುಕ್ತಾಯ ಆಗೋವಂಥ ಟೈಮ್ ಇದೆ. ಯಾರ್ಯಾರು ನೀವು ಪೂಜೆಗಳ್ನ ನಿಲ್ಲಿಸ್ಕೊಂಡಿದ್ದೀರಾ, ಒಂದು ಸಣ್ಣ ಪುಟ್ಟ ದಾನ ಧರ್ಮಗಳ್ನೆಲ್ಲರೂ ನೀವು ಮಾಡಿಕೊಂಡು ಫಲ ತಗೊಳ್ಳಿ. ಮತ್ತು ವಿಶೇಷವಾಗಿ ನಾಳೆ ಒಂದು ಏಕಾದಶಿ ಇದೆ, ತುಂಬ ಪವಿತ್ರವಾದಂಥ ಏಕಾದಶಿ. ಇದು 3 ವರ್ಷಕ್ಕೊಂದ್ಸರಿ ಬರೋ ಅಂತಹ ಏಕಾದಶಿ ಆಗಿದೆ. ಇವತ್ತು ದಿವಸ ಯಾರೂ ಮಿಸ್ ಮಾಡ್ಕೋಬೇಡ್ರಿ. 11ನೇ ತಾರೀಕು ಜೂನ್ 11ಕ್ಕೆ ಏಕಾದಶಿ ಇದೆ. ಮತ್ತು ಈ ಅಧಿಕ ಜ್ಯೇಷ್ಠ ಬಂದು ನೋಡಿ ಸ್ನೇಹಿತರೆ, ಜೂನ್ 14ನೇ ತಾರೀಕು ಭಾನುವಾರ ಮುಕ್ತಾಯ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಇನ್ನು ನಮ್ಗೆ ಉಳಿದಿರೋದು ಅಂದರೆ ಇನ್ನೊಂದು ಹತ್ರದಲ್ಲೇ ಇದ್ದೀವಿ. ಇನ್ನೊಂದು ವಾರ 10 ದಿವಸದಲ್ಲೇ, ವಾರನೂ ಇಲ್ಲ ಅಂದ್ಕೊಳ್ಳಿ. 14ನೇ ತಾರೀಕು ಅಂದರೆ ಭಾನುವಾರ, ನಾವಾಗಲೇ ಇವತ್ತು 11, 10ನೇ ತಾರೀಕಲ್ಲಿದ್ದೀವಿ. ಇನ್ನೊಂದು 4-5 ದಿವಸದಲ್ಲಿ ಇದು ಮುಕ್ತಾಯ ಆಗುತ್ತೆ. ಅಷ್ಟರೊಳಗೆ ನೀವು ಒಂದು ಪೂಜೆಗಳ್ನ ಸರಳವಾಗಿ ಒಂದು ದಾನ ಧರ್ಮ ಮಾಡೋದ್ರ ಬಗ್ಗೆಯೂ ಸಹ ನಾನು ಹೇಳ್ತೀನಿ. ಜೂನ್ 14ಕ್ಕೆ ಮುಕ್ತಾಯ ಆದರೆ ಜೂನ್ 15 ಸೋಮವಾರನೇ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆನ ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ಮತ್ತು ಜೂನ್ 16ನೇ ತಾರೀಕಿಂದ ಜ್ಯೇಷ್ಠ ಆಷಾಢ ಪ್ರಾರಂಭ ಆಗೋಗ್ಬಿಡುತ್ತೆ. ಆ ನಂತರ ದೇವಿ ಪೂಜೆ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ನಿಮ್ಗೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಈ ಏನು ಭಾನುವಾರ 14ನೇ ತಾರೀಕಿದೆ, ಅವತ್ತೇ ಅಮಾವಾಸ್ಯೆನೂ ಸಹ ಪ್ರಾರಂಭ ಆಗಿಬಿಡುತ್ತೆ. 12:20 ಅಮಾವಾಸ್ಯೆಗೆ ಸೇರ್ಕೊಂಡ್ಬಿಡುತ್ತೆ. ಅಷ್ಟರೊಳಗಡೆ ನೀವು ಯಾರು ವಿಷ್ಣುವಿನ ಆರಾಧನೆ ಮಾಡಿಕೊಂಡು ಈ ಸಣ್ಣ ಪುಟ್ಟ ಒಂದು ದಾನ ಧರ್ಮ ಪೂಜೆಗಳ್ನ ಭಾಳ ನಿಯಮವಾಗಿ ಮಾಡಿ. ಮತ್ತು ಏಕಾದಶಿ, ಪರಮ ಏಕಾದಶಿ ಅಂದರೆ ನೋಡಿ ಎಷ್ಟು ಪವಿತ್ರವಾಗಿದೆ ಅಂದರೆ, ಇದು ತಿಂಗಳಿಗೆ 2 ಸರಿ ಬರೋ ಅಂತಹ ಏಕಾದಶಿ ಆಗಿದೆ. ಒಂದು ಏಕಾದಶಿ ಬಂದು ಶುಕ್ಲ ಪಕ್ಷ ಏಕಾದಶಿ ಅಂತ ಕರೀತಾರೆ. ಇನ್ನೊಂದು ಏಕಾದಶಿನ ಕೃಷ್ಣ ಪಕ್ಷ ಏಕಾದಶಿ ಅಂತ ಕರೀತಾರೆ. ಈಗ ಬಂದಿರೋ ಅಂತಹ ಒಂದು ಕೃಷ್ಣ ಪಕ್ಷ ಏಕಾದಶಿಲಿ ತುಂಬ ಪವಿತ್ರವಾದಂಥ ಏಕಾದಶಿ. ಇದನ್ನು ನಾವು ಪರಮ ಏಕಾದಶಿ ಎಂದಂತ ಸಹ ಕರೀತಾರೆ. ಈ ಪರಮ ಏಕಾದಶಿ ಅಂದರೆ ನೋಡಿ, ಪರಮಾತ್ಮ ಪುರುಷೋತ್ತಮನಿಗೆ ಸಂಬಂಧಪಟ್ಟಂತಹ, ವಿಷ್ಣುಗೆ ಒಂದು ಸಂಬಂಧಪಟ್ಟಂತಹ ಒಂದು ಏಕಾದಶಿ ಆಗಿದೆ. ಈ ಏಕಾದಶಿ ದಿನ ಯಾರು ನೀವೆಲ್ಲ ಒಂದು ಉಪವಾಸ ವ್ರತನ ಮಾಡಬೇಕು ಅಂದ್ಕೊಂಡಿದ್ದೀರಾ, ಒಂದು ಶ್ರದ್ಧೆ ಭಕ್ತಿಯಿಂದ ನೀವು ಮಾಡ್ಕೊಳ್ತಾ ಬನ್ನಿ. ಆದ ನಂತರ ಮುಂದಿನ ದಿನ ಏನು ದ್ವಾದಶಿ ದಿವಸ ನೀವು ಈ ಉಪವಾಸ ವ್ರತನ ಮುರಿಬೋದು. ನಾವು ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಕೆಲವರು ಹೊತ್ತನ ಇದ್ದು ಉಪವಾಸ ಇದ್ದು ಒಂದು ಪೂಜೆನ ಮಾಡ್ಕೋಬೋದು. ಯಾಕಂದರೆ ಇದು 3 ವರ್ಷಕ್ಕೊಂದ್ಸರಿ ಬರೋ ಅಂತಹ ತುಂಬ ಒಂದು ಪವಿತ್ರವಾದಂತಹ ನೋಡಿ ಪರಮ ಏಕಾದಶಿ ಅಂತಲೇ ಈ ಏಕಾದಶಿಗೆ ಕರೀತಾರೆ ಸ್ನೇಹಿತರೆ. ಹಂಗಾಗಿ ನಾನು ಏಕಾದಶಿ ಬಗ್ಗೆನೂ ಒಂದು ಹೇಳ್ದಂಗಾಗುತ್ತೆ. ಮತ್ತು ನಮ್ಗೆ ಅಧಿಕ ಜ್ಯೇಷ್ಠ ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತು ಅಧಿಕ ಒಂದು ಆಷಾಢ ಯಾವಾಗ ಪ್ರಾರಂಭ ಆಗುತ್ತೆ, ಪ್ರತಿಯೊಂದು ಮಾಹಿತಿನೂ ಈ ವಿಡಿಯೋದಲ್ಲಿದೆ. ಮತ್ತು ಇನ್ನೊಂದು ಏನಂದರೆ, ನಿಮ್ಮ ಕುಲದೇವರುಗಳು ಏನು ರಂಗ, ಗೋವಿಂದ, ನಾರಾಯಣ, ನರಸಿಂಹಸ್ವಾಮಿ ಅಂತ ಇರ್ತಾರೆ. ಆ ಪ್ರತಿಯೊಂದು ದೇವ್ರುಗಳಿಗೂ ನೀವೊಂದು ಪೂಜೆ ಮಾಡಿ. ನಾನು ನಮ್ಮ ಕುಲದೇವರಾದಂತಹ ಶ್ರೀ ಕ್ಷೇತ್ರ ಗುಡ್ಡೂರಂಗನಾಥ ಸ್ವಾಮಿಯವರಿಗೆ ಒಂದು ಅಭಿಷೇಕ ಕಾರ್ಯಕ್ರಮ ಇಟ್ಕೊಂಡಿದ್ದೆ. ತುಂಬ ಖುಷಿ ಆಯಿತು. ನಾನು 33 ಬತ್ತಿ ಮತ್ತು 350 ಬತ್ತಿನೂ ಸಹ ನಾನು ಮಾಡಿ ಆ ಸ್ವಾಮಿ ಗುಡಿ ಒಳಗಡೆ ಅದೆಲ್ಲ ದೀಪಗಳನ್ನ ಬೆಳಗಿಸ್ಕೊಂಡು ಒಂದು ಪ್ರಸಾದವನ್ನು ತಗೊಂಡು, ಆನಂತರ ಇನ್ನೊಂದು ದೇವರು ನಮ್ಮದು ಶನೇಶ್ವರ ಮುನೇಶ್ವರ ಸ್ವಾಮಿ ಇದೆ. ಅದು ಕೊಂಡಾಲ್ ಮರ ಅಂತ ಪ್ರಸಿದ್ಧಿಯಾಗಿದೆ. ಅಲ್ಲೂ ಸಹ ಹೋಗಿ ಆ ಸ್ವಾಮಿಯರಿಗೂ ಒಂದು ಏನು ಜ್ಯೇಷ್ಠ ಒಂದು ಅಧಿಕ ಮಾಸದಲ್ಲಿ ಆ ಸ್ವಾಮಿಯರಿಗೂ ಒಂದು ಹಣ್ಣು ಕೈ ಕೊಟ್ಟು ಒಂದು ಪೂಜೆ ಮಾಡಿಸ್ಕೊಂಡು ಒಂದು ಸಣ್ಣ ಪುಟ್ಟ ದಾನ ಧರ್ಮನೂ ಸಹ ನಾನು ಮಾಡ್ಕೊಂಬಂದೆ. ಅದ್ರ ಬಗ್ಗೆನೂ ಸಹ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ಏಕಾದಶಿ ತುಂಬ ಪವಿತ್ರವಾಗಿರೋದ್ರಿಂದ ಏನು ನಾಳೆ ಬರೋವಂಥ ಜೂನ್ 11ನೇ ತಾರೀಕು ಗುರುವಾರ ತಪ್ಪೇ ನೀವೆಲ್ಲರೂ ಒಂದು ಉಪವಾಸ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಒಂದು ಟೈಮನ್ನು ಇದ್ದು ಈ ಒಂದು ಪೂಜೆ ಮಾಡೋದ್ರಿಂದ ನಿಮ್ಗೆ ಎಷ್ಟೆಲ್ಲ ಒಂದು ಶಕ್ತಿ ಇದೆ ಅಂದರೆ, ಏನು ಆ ಕುಬೇರ ಲಕ್ಷ್ಮಿ ಅಂತ ಪ್ರಸಿದ್ಧಿ ಇರೋ ಆ ದೇವರು, ಅವರು ಈ ಒಂದು ಏಕಾದಶಿ ದಿನ ಉಪವಾಸ ವ್ರತ ಇದ್ದು ಅವರು ಒಂದು ಶಕ್ತಿನೇ ತಗೊಂಡು ದೇವತೆಗಳ ಹತ್ರ ಇರೋ ಹಣನ ರಕ್ಷಣೆ ಮಾಡಿ ಮತ್ತು ಕುಬೇರ ಅನ್ಸ್ಕೋಬೇಕು ಅಂತ ಹೇಳಿ ಅವರು ಒಂದು ತಪಸ್ಸನ್ನು ಮಾಡಿ ಉಪವಾಸ ಇದ್ದು ಈ ಪೂಜೆನ ಮಾಡಿದ್ರಂತೆ ಆ ಕುಬೇರ ಭಗವಂತವರು. ಮತ್ತು ಸತ್ಯ ಹರಿಶ್ಚಂದ್ರ ಅವರು ಸಹ ಈ ಒಂದು ಏಕಾದಶಿ ದಿವಸನೇ ಉಪವಾಸ ವ್ರತನ ಒಂದು ಪೂಜೆನ ಎಲ್ಲ ಮಾಡಿ ಅವ್ರ ಕಷ್ಟ ನಿವಾರಣೆ ಮಾಡಿಕೊಂಡು ಏನು ಕಳೆದಂತಹ ತನ್ನ ಹೆಂಡತಿ ಮಕ್ಕಳನ್ನು ಅವರು ಮತ್ತೆ ವಾಪಸ್ ಪಡ್ಕೊಂಡ್ರಂತೆ. ಈ ಥರ ಎಲ್ಲ ಒಂದು ಶಕ್ತಿ ಇರೋವಂತಹ ಈ ಒಂದು ಪರಮ ಏಕಾದಶಿ ಆಗಿದೆ ಸ್ನೇಹಿತರೆ. ಇದು ಇನ್ನೇನು ಹಂತದಲ್ಲಿ ಬಂದಿದೆ. ಈ ಜ್ಯೇಷ್ಠನು ಅಧಿಕ ಮಾಸನೂ ಇನ್ನೊಂದು 4-5 ದಿವಸದಲ್ಲಿ ಮುಗಿದೋಗ್ಬಿಡುತ್ತೆ. ಆ ಒಂದು ಕಡೆ ಬಂದಿರೋ ಅಂತಹ
ಈ ಏಕಾದಶಿ ದಿವಸ ನೀವೆಲ್ಲರೂ ಒಂದು ಶ್ರದ್ಧೆ ಭಕ್ತಿಯಿಂದ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೂಜೆ ಮಾಡಿ ಮಣ್ಣಿನ ದೀಪನ ಹಚ್ಬಿಟ್ಟು ನೀವು ಪೂಜೆ ಮಾಡ್ಬೋದು. ದಾನ ಅಂತ ಬಂದರೆ ಮಣ್ಣಿನ ದೀಪ ಕೊಡಿ, ದೀಪದ ಎಣ್ಣೆ ಕೊಡಿ, ಬತ್ತಿ ಕೊಡಿ, ಈ ಥರ ಎಲ್ಲ ಮಾಡೋದ್ರಿಂದ ಮತ್ತು 33 ದೀಪನ ನೀವು ಒಂದಿನ ನಾನು ಹಚ್ಚಿ ಸ್ನೇಹಿತರೆ. ದೀಪ ತೊಗೊಂಡು ನೀವು ಹಚ್ಚೋಕ್ಕಾಗಲಿಲ್ಲ ಅಂದರೆ 333 ಬತ್ತಿನ ಅಲ್ಲಿ ಹಚ್ಚಿ ದೇವಸ್ಥಾನಗಳಲ್ಲಿ ಇಟ್ಟಿರ್ತಾರೆ ದೀಪಗಳ್ನ, ಅಲ್ಲೇ ಎತ್ಬಿಟ್ಟು ನೀವು ಕೊಟ್ಬಿಟ್ರೆ ಅವರೇ ಹಚ್ಕೋತಾರೆ. ಈ ಥರ ಒಂದು ಸಣ್ಣ ಪುಟ್ಟ ದಾನ ಧರ್ಮಗಳ್ನ ನೀವು ಮಾಡ್ಕೊತ ಬನ್ನಿ. ವಿಷ್ಣುನ ತುಂಬ ಆರಾಧನೆ ಮಾಡಿ ಸಕಲ ಕಷ್ಟನೂ ವಿಷ್ಣು ಪರಮಾತ್ಮ ಅವರು ಬಗೆಹರಿಸ್ಕೊಡ್ತಾರೆ. ಮತ್ತು ನಾನು ಅಲ್ಲೆಲ್ಲ ಒಂದು ಪೂಜೆ ಪುರಸ್ಕಾರವನ್ನು ನಿಯಮವಾಗಿ ಮಾಡಿ ಆ ಒಂದು ಅಭಿಷೇಕನ ಕಣ್ಣು ತುಂಬಿಸ್ಕೊಂಡು ನಾವು ಆ ಕಡೆ ಈ ಕಡೆ ಎಲ್ಲೂ ನೋಡ್ದಂಗೆ ಅಭಿಷೇಕನ ನೋಡಿದ್ವಿ. ಅವ್ರವ್ರ ಮನೆ ಸಂಸಾರದಲ್ಲಿ ಅವ್ರವ್ರಿಗೆ ತುಂಬ ಒಂದು ಕಷ್ಟ ನೋವು ಇರುತ್ತೆ, ಸುಖನೂ ಇರುತ್ತೆ. ಅವೇನೇ ಇದ್ರೂ ನಾವು ಭಗವಂತನ ಒಂದು ಆರಾಧನೆ ಮಾಡೋದು ಮಾತ್ರ ಯಾವತ್ತೂ ಮರಿಬಾರ್ದು ಸ್ನೇಹಿತರೆ. ನಾನು ನೋಡಿ ಆ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಮಹಾಮಂಗಳಾರತಿ ಮಾಡಿ, ಮತ್ತು ಏನೊಂದು ಮಂಗಳಾರತಿ ಅಂತ ಮಾಡಬೇಕಾದ್ರೆ ನಾವು ಆ ದೇವರನ್ನು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಬಾರ್ದಂತೆ ಯಾವತ್ತೂ. ಆ ಮಂಗಳಾರತಿ ಮಾಡಬೇಕಾದ್ರೆ ಆ ದೀಪದ ಬೆಳಕಿನಿಂದ ಆ ಸ್ವಾಮಿನ ಕಣ್ಣು ತುಂಬ ನೋಡಿಕೊಂಡು ನಿಮ್ಮ ಮನಸ್ಸಲ್ಲಿರೋ ಒಂದು ನೋವು ಬಾಧಿ ಕಷ್ಟನ ಹೇಳ್ಕೊಳ್ಳಿ. ಇನ್ನು 3 ವರ್ಷ ಈ ಅಮಾವಾಸ್ಯೆನ ನಾವು ಜ್ಯೇಷ್ಠ ಅಧಿಕ ಮಾಸನ ನಾವು ಕಾಯಬೇಕು ನೋಡಿ. ಅದು ಈ ಜ್ಯೇಷ್ಠ ಅಧಿಕ ಮಾಸದಲ್ಲಿ ಅಮಾವಾಸ್ಯೆ, ಪೌರ್ಣಮಿ, ಏಕಾದಶಿ, ಸಂಕರ್ಣ ಚತುರ್ಥಿ ಇವೆಲ್ಲ ಬಂದಿತ್ತು. ಎಲ್ಲನೂ ನಾವು ತುಂಬ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮಗಳು ದಿನಗಳು ಅಂತ ಹೇಳಿ ವಿಶೇಷವಾಗಿ ಎಲ್ಲ ಕಡೆಯೂ ಪೂಜೆ ಮಾಡಿದ್ರು. ಮತ್ತು ನನಗೂ ತುಂಬ ಜನನೇ ಕೇಳಿದ್ರು ಈ ಪೂಜೆಗಳ ಬಗ್ಗೆ ಎಲ್ಲ ಒಂದು ಮಾಹಿತಿ ಕೊಡೋಕ್ಕೆ. ನನಗೂ ತುಂಬ ಖುಷಿ ಆಯಿತು ಸ್ನೇಹಿತರೆ. ನೀವುಗಳು ಎಲ್ಲ ಒಂದು ಸಣ್ಣ ಪುಟ್ಟ ಪೂಜೆಗಳನ್ನ ಮಾಡಿಕೊಂಡು ನಾಳೆ ಏನು ಪರಮ ಏಕಾದಶಿ ದಿನ ಆದಷ್ಟು ಉಪವಾಸ ಇರೋಕ್ಕೆ ಪ್ರಯತ್ನ ಪಡಿ. ಉಪವಾಸ ಇರೋಕ್ಕಾಗಲ್ಲ ಅಂದವರು ಒಂದೊತ್ತನ ಆಗಲಿ ನೀವೊಂದು ಉಪವಾಸ ಇದ್ದು ಒಂದು ಪೂಜೆ ಮಾಡಿ ಹಾಲು ಹಣ್ಣು, ಕೆಲವರು ಉಪ್ಪಿಟ್ಟನ್ನ ತಿಂತಾರೆ, ಕೆಲವರು ಅವಲಕ್ಕಿ ತಿಂತಾರೆ. ಏನು ಅವ್ರು ಹಿಂದಿಂದ ಏನು ಮಾಡ್ಕೊಂಬಂದಿದ್ದಾರೋ ಅದೇ ಥರ ನೀವು ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಆದರೆ ವಿಷ್ಣು ಪರಮಾತ್ಮ ಮತ್ತು ಶಿವನ ದೇವಸ್ಥಾನಕ್ಕೆ ಮಾತ್ರ ಹೋಗದೆ ಬರಬೇಡಿ. ನಾವು ನಮ್ಮ ತಿರುಪತಿ ವೆಂಕಟಾದ್ರಿ ಭಜನಾ ಮಂಡಳಿಯಿಂದ ನಾಳೆ ಬೆಂಗಳೂರಲ್ಲಿ ನಾವು ಟ್ರಿಪ್ ಹೋಗ್ತಾಯಿದ್ದೀವಿ. ಎಲ್ಲ ಒಂದು ವಿಷ್ಣು ದೇವರುಗಳನ್ನ ಒಂದು ಆರಾಧನೆ ಮಾಡ್ಕೊಂಡು ಬರೋಣ ಅಂತೇಳಿ ಅದ್ರ ಬಗ್ಗೆಯೂ ಸಹ ನಾನು ಎಲ್ಲ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಮತ್ತು ನೀವು ನಿಮ್ಮ ಊರುಗಳಲ್ಲಿ ಇರೋವಂಥ ಒಂದೇ ದಿನ 33 ದೇವ್ರುಗಳ್ನ ನೋಡ್ಕೊಂಬನ್ನಿ. ನಾವು ಹೋದ ವರ್ಷ ಈ ಹಿಂದೆ ಏನು ಅಧಿಕ ಮಾಸ ಬಂದಿತ್ತು ಆ ಅಧಿಕ ಮಾಸದಲ್ಲೂ ಸಹ ನಾವು 33 ದೇವ್ರುಗಳ್ನ ನೋಡಿಕೊಂಡು ಆ ಸ್ವಾಮಿನ ಆಶೀರ್ವಾದ ತೊಗೊಂಡು ಬಂದಿದ್ದು ಸ್ನೇಹಿತರೆ. ಹಂಗಾಗಿ ನಾಳೆ ಏನು ನಮ್ಮ ಒಂದು ಬಸ್ಸೇ ಮಾಡ್ಕೊಂಡು ಹೊಂಟಿದ್ದೀವಿ, ಎಲ್ಲ ಒಂದು 55 ಸೀಟಿಂದು ಎಲ್ಲರೂ ನಮ್ಮ ಒಂದು ತಿರುಪತಿ ಭಜನಾ ಮಂಡಳಿಯಿಂದ. ನೀವುಗಳು ನಿಮ್ಮ ಅಕ್ಕಪಕ್ಕ ಇರುವಂತಹ ದೇವರುಗಳನ್ನ ಒಂದು ಆರಾಧನೆ ಒಂದು ಪೂಜೆ ನಿಯಮಾನುಸಾರವಾಗಿ ಮಾಡಿ, ಮತ್ತು ಏನು ಪ್ರಾಣಿ ಪಕ್ಷಿಗಳಿಗೆಲ್ಲ ಒಂದು ಊಟ ತಿಂಡಿ ಕೊಡೋದ್ರಿಂದ ನಮಗೆ ಕೋಟಿ ಕೋಟಿ ಫಲ ಬರುತ್ತೆ. ನಾನು ನಮ್ಮ ದೇವಸ್ಥಾನದಲ್ಲಿ ತುಂಬ ಒಂದು ಕೋತಿಗಳಿದ್ದಾವೆ, ಅವು ಸಣ್ಣ ಸಣ್ಣ ಮರಿಗಳೆಲ್ಲ ಹಾಕ್ಬಿಟ್ಟಿದ್ದಾವೆ. ನಾನು ಹೋದಾಗೆಲ್ಲ ಅಲ್ಲಿ ಬಾಳೆಹಣ್ಣು, ಸೌತೆಕಾಯಿ, ಬಿಸ್ಕೆಟು ತುಂಬಾ ನಾನು ತೊಗೊಂಡೋಗಿ ಹಾಕ್ತೀನಿ ಸ್ನೇಹಿತರೆ. ಮತ್ತು ಹಸುಗಳಿಗೆ ಒಂದೊಂದು ಇಡೀ ಹುಲ್ಲುಗಳ್ನ ನೀವು 33 ಹುಲ್ಲನ್ನ ಲೆಕ್ಕ ಹಾಕ್ಕೊಡ್ಬೋದು. 33 ಬಾಳೆಹಣ್ಣು, 33 ಸೌತೆಕಾಯಿ, ಮತ್ತು ಅಕ್ಕಿ ಪಕ್ಷಿಗಳಿಗೆ ನೀರು ಇಡೋದಾಗ್ಬೋದು. ಮತ್ತು ಕಾಗೆಗೆ ಚೌಚೌ ಬಿಸ್ಕೆಟ್ ಹಾಕೋದ್ರಿಂದನೂ ನಮಗೆ ದೋಷ ನಿವಾರಣೆ ಆಗುತ್ತೆ. ಮತ್ತು ನಾವೊಂದು ಆ ಪಕ್ಷಿಗೆ ಊಟ ಹಾಕ್ತೋ ಅನ್ನೋದೊಂದು ಖುಷಿನೂ ಇರುತ್ತೆ ಸ್ನೇಹಿತರೆ. ಮತ್ತು ಈಗ ಒಂದು ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ತೀರಾ ಬಡವ್ರ ಮಕ್ಕಳಿಗೆ ಒಂದು ಬುಕ್ಕು, ಪೆನ್ನು, ಪೇಪರು ಈ ಥರ ಎಲ್ಲ ನೀವು ಒಂದು ದಾನ ಧರ್ಮ ಮಾಡ್ಕೊಂಬನ್ನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಏಕಾದಶಿ ನೋಡಿ ತುಂಬ ಪರಮ ಏಕಾದಶಿ ಅಂತಲೇ ಪ್ರಸಿದ್ಧಿಯಾಗಿದೆ. ಪ್ರತಿಯೊಬ್ಬರು ಏಕಾದಶಿ ಮತ್ತು ಯಾರ್ಯಾರು ಈ ಪೂಜೆನ ಮಾಡಿಲ್ಲ ಅಧಿಕ ಮಾಸದಲ್ಲಿ ಒಂದಿನ ಆದರೂ ನೀವು ಈ ಪೂಜೆನ ಮಾಡಿ ಫಲ ತಗೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು 3 ವರ್ಷ ಈ ಏಕಾದಶಿ ಮತ್ತು ಈ ಒಂದು ಜ್ಯೇಷ್ಠ ಮಾಸಕ್ಕೆ ಕಾಯಬೇಕು. ಮತ್ತು ಏನು ಈ ಆಷಾಢ ಪ್ರಾರಂಭ ಆಯ್ತಿದ್ದಂಗೆ ಹಬ್ಬಗಳು ಜ್ಞಾಪನ ಬಂದ್ಬಿಡುತ್ತೆ ನಮಗೆ. ಹಂಗಾಗಿ ಆಷಾಢ ಮಾಸದಲ್ಲಿ ಯಾವ ದೇವಿನ ಆರಾಧನೆ ಮಾಡಬೇಕು ಮತ್ತು ಅಮಾವಾಸ್ಯೆ ವಿಶೇಷ ಪೂಜೆ ಏನು ಇದ್ರ ಬಗ್ಗೆ ಎಲ್ಲ ನಾನೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಈಗ ಬಂದಿರೋ ಅಂತಾಗ ಇನ್ನೇನು ಮುಕ್ತಾಯ ಆಗುವಂಥದ್ದು ಮತ್ತು ನಿಮ್ಮ ಅಕ್ಕಪಕ್ಕಲ್ಲೇ ಇರುವಂತಹ ಒಂದು 33 ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಎಲ್ಲರೂ ಈ ಒಂದು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಈ ಒಂದು ಅಧಿಕ ಮಾಸದಲ್ಲಿ ಅವ್ರು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಿದೆ. ಅಧಿಕ ಆಗುವಂತಲೇ ಇದೊಂದು ಪವಿತ್ರವಾದಂತಹ ಮಾಸ ಆಗಿದೆ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ.